ಪರಿಸರದ ಹಸಿರು ಶ್ವಾಸಕೋಶಗಳಾಗಿರುವ ಸಸ್ಯದ ಭಾಗಗಳು: ಬೇರು, ಕಾಂಡ, ಎಲೆ ಮತ್ತು ಹೂವು. ಈಗ ಒಂದೊಂದಾಗಿ ಇವುಗಳ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಬೇರು ಇದು ಭೂಮಿಯ ಒಳಗಡೆ ಬೆಳೆಯುವ ಸಸ್ಯದ ಭಾಗವಾಗಿದೆ. ಇದರ ಕಾರ್ಯವೇನೆಂದರೆ ನೀರು ಮತ್ತು ಖನಿಜ ಲವಣಗಳನ್ನು ಹೀರಿಕೊಳ್ಳುವುದು. ಕಾಂಡ ಇದು ಭೂಮಿಯ ಮೇಲೆ ಬೆಳೆಯುವ ಸಸ್ಯದ ಭಾಗವಾಗಿದೆ. ಇದರ ಕಾರ್ಯವೇನೆಂದರೆ ಬೇರು ಹೀರಿದ ನೀರು ಮತ್ತು ಖನಿಜ ಲವಣಗಳನ್ನು ತನ್ನ ವಾಹಕ ಅಂಗಾಂಶಗಳ ಮೂಲಕ ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುತ್ತದೆ ಮತ್ತು ಸಸ್ಯಕ್ಕೆ ಆಧಾರವನ್ನು ನೀಡುತ್ತದೆ. ಎಲೆ ಇದರ ಕಾರ್ಯವೇನೆಂದರೆ ಹಸಿರು ಸಸ್ಯಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಮೂಲಕ ಎಲೆಯಲ್ಲಿ ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಆದ್ದರಿಂದ ಎಲೆಗಳಿಗೆ ಸಸ್ಯದ ಅಡುಗೆ ಮನೆ ಎಂದು ಕರೆಯುತ್ತೇವೆ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದರಿಂದ ಅವುಗಳನ್ನು ನಾವು ಸ್ವಪೋಷಕಗಳು ಎಂದು ಕರೆಯುತ್ತೇವೆ. ಇದು ಹೂವು. ಸಸ್ಯಗಳು ಹೂವಿನಲ್ಲಿ ಪರಾಗಸ್ಪರ್ಶ ಕ್ರಿಯೆಯ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಆದ್ದರಿಂದ ಹೂವು ಸಸ್ಯದ ಸಂತಾನೋತ್ಪತ್ತಿಯ ಅಂಗವಾಗಿದೆ. ಸಾಮಾನ್ಯವಾಗಿ ಸಸ್ಯಗಳಲ್ಲಿ 2 ಪ್ರಕಾರಗಳನ್ನಾಗಿ ವಿಂಗಡಿಸಲಾಗಿದೆ: ಏಕದಳ ಸಸ್ಯಗಳು ಮತ್ತು ದ್ವಿದಳ ಸಸ್ಯಗಳು. ಈ ಏಕದಳ ಮತ್ತು ದ್ವಿದಳ ಸಸ್ಯಗಳನ್ನು ಗುರುತಿಸುವಲ್ಲಿ ಕೆಲವು ವಿಧಾನಗಳನ್ನು ಅನುಸರಿಸಬಹುದು. ಮೊದಲನೆಯದಾಗಿ ಎಲೆಗಳ ವೀಕ್ಷಣೆ. ಇದು ಒಂದು ಮೆಕ್ಕೆಜೋಳದ ಸಸ್ಯವಾಗಿದೆ. ಇದರ ಎಲೆಯು ಸಮಾನಾಂತರ ಶಿರಾವಿನ್ಯಾಸವನ್ನು ಹೊಂದಿದೆ ಮತ್ತು ಏಕದಳ ಸಸ್ಯದ ಎಲೆಗಳು ನೇರವಾಗಿ ಕಾಂಡಕ್ಕೆ ಅಂಟಿಕೊಂಡು ಬೆಳೆದಿರುತ್ತವೆ. ಅದೇ ರೀತಿ ಇದು ಒಂದು ತೊಗರಿ ಸಸ್ಯವಾಗಿದೆ. ಇದರ ಎಲೆಗಳು ಜಾಲಿಕಾ ಶಿರಾವಿನ್ಯಾಸವನ್ನು ಹೊಂದಿವೆ ಮತ್ತು ದ್ವಿದಳ ಸಸ್ಯದ ಎಲೆಗಳು ತೊಟ್ಟನ್ನು ಹೊಂದಿರುತ್ತವೆ. ಆದ್ದರಿಂದ ತೊಗರಿ ಸಸ್ಯವು ಒಂದು ದ್ವಿದಳ ಸಸ್ಯವಾಗಿದೆ. ಮೆಕ್ಕೆಜೋಳದ ಸಸ್ಯವು ಒಂದು ಏಕದಳ ಸಸ್ಯವಾಗಿದೆ. ಎರಡನೇ ವಿಧಾನ ಬೇರಿನ ವೀಕ್ಷಣೆ. ಸಾಮಾನ್ಯವಾಗಿ ಏಕದಳ ಸಸ್ಯಗಳು ತಂತು ಬೇರಿನ ವ್ಯವಸ್ಥೆಯನ್ನು ಹೊಂದಿರುತ್ತವೆ. ತಂತು ಬೇರುಗಳು ಗುಚ್ಛ ರೂಪದಲ್ಲಿ ಇರುತ್ತವೆ. ದ್ವಿದಳ ಸಸ್ಯಗಳು ತಾಯಿ ಬೇರಿನ ವ್ಯವಸ್ಥೆಯನ್ನು ಹೊಂದಿರುತ್ತವೆ. ತಾಯಿ ಬೇರಿನ ವ್ಯವಸ್ಥೆಯಲ್ಲಿ ಒಂದು ಪ್ರಧಾನ ಬೇರನ್ನು ಹೊಂದಿದ್ದು ಪಾರ್ಶ್ವ ಬೇರುಗಳು ಇರುತ್ತವೆ. ಮೂರನೇ ವಿಧಾನ ಬೀಜಗಳ ವೀಕ್ಷಣೆ. ಸಾಮಾನ್ಯವಾಗಿ ಏಕದಳ ಸಸ್ಯದ ಬೀಜಗಳನ್ನು ಒಡೆದಾಗ ನಾವು 2 ಸಮಭಾಗಗಳನ್ನು ಪಡೆಯುವುದಿಲ್ಲ. ಉದಾಹರಣೆ ಜೋಳ ಮತ್ತು ಗೋಧಿ. ದ್ವಿದಳ ಸಸ್ಯದ ಬೀಜಗಳನ್ನು ಒಡೆದಾಗ 2 ಸಮಭಾಗಗಳನ್ನು ನಾವು ಪಡೆಯುತ್ತೇವೆ. ಉದಾಹರಣೆ ಶೇಂಗಾ. ಏಕದಳ ಸಸ್ಯಕ್ಕೆ ಕೆಲವು ಉದಾಹರಣೆಗಳು: ಮೆಕ್ಕೆಜೋಳ, ಜೋಳ, ಸಜ್ಜೆ, ಹಣಜಿ ಗಿಡ, ಗರಿಕೆ ಸಸ್ಯ. ದ್ವಿದಳ ಸಸ್ಯಗಳಿಗೆ ಕೆಲವು ಉದಾಹರಣೆಗಳು: ತೊಗರಿ, ಹೆಸರು ಕಾಳು, ಹುರುಳಿ, ಬದನೆಕಾಯಿ ಗಿಡ, ಟೊಮೆಟೊ ಗಿಡ, ಮೆಣಸಿನಕಾಯಿ ಗಿಡ, ಔಡಲ ಗಿಡವಿನ ಗಿಡ, ಗೆಣಸು, ಕುಂಬಳಕಾಯಿ ಬಳ್ಳಿ, ಎಕ್ಕಿ ಗಿಡ. ಈಗ ನಾವು ಕೆಲವು ಸಸ್ಯಗಳನ್ನು ವೀಕ್ಷಿಸುತ್ತಾ ಅವುಗಳನ್ನು ಏಕದಳ ಮತ್ತು ದ್ವಿದಳ ಎಂದು ವಿಂಗಡಣೆ ಮಾಡೋಣ. ಇದು ಬದನೆಕಾಯಿ ಗಿಡವಾಗಿದೆ. ಇದರ ಎಲೆಯು ಜಾಲಿಕಾ ಶಿರಾವಿನ್ಯಾಸವನ್ನು ಹೊಂದಿದೆ. ಆದ್ದರಿಂದ ಇದು ಒಂದು ದ್ವಿದಳ ಸಸ್ಯವಾಗಿದೆ.
ಇದು ಮೆಣಸಿನಕಾಯಿ ಗಿಡ. ಇದರ ಎಲೆಯೂ ಕೂಡ ಜಾಲಿಕಾ ಶಿರಾವಿನ್ಯಾಸವನ್ನು ಹೊಂದಿರುವುದರಿಂದ ಇದು ಕೂಡ ಒಂದು ದ್ವಿದಳ ಸಸ್ಯವಾಗಿದೆ. ಇದು ತೆಂಗಿನ ಗಿಡ. ಇದರ ಎಲೆಯು ಸಮಾನಾಂತರ ಶಿರಾವಿನ್ಯಾಸವನ್ನು ಹೊಂದಿದೆ. ಆದ್ದರಿಂದ ಇದು ಒಂದು ಏಕದಳ ಸಸ್ಯವಾಗಿದೆ. ಇದು ಹಣಜಿ ಗಿಡ. ಇದರ ಎಲೆಯೂ ಕೂಡ ಸಮಾನಾಂತರ ಶಿರಾವಿನ್ಯಾಸವನ್ನು ಹೊಂದಿದೆ. ಆದ್ದರಿಂದ ಇದು ಕೂಡ ಒಂದು ಏಕದಳ ಸಸ್ಯವಾಗಿದೆ.